ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತಿನ ತರಗತಿಯಲ್ಲಿ ಹಣ ಮತ್ತು ಸಾಲ ಎಂಬ ಅಧ್ಯಾಯದಲ್ಲಿ ಬರುವಂತಹ ಹಣದ ವಿಕಾಸದ ಬಗ್ಗೆ ಕುರಿತು ತಿಳಿದುಕೊಳ್ಳೋಣ. ಹಾಗಾದರೆ ಹಣ ಎಂದರೇನು? ವೆರಿ ಗುಡ್. ಹಣ ಎಂದರೆ ಸರ್ವರಿಂದ ಸ್ವೀಕರಿಸಲ್ಪಟ್ಟ ಯಾವುದೇ ಒಂದು ವಸ್ತುವನ್ನು ಹಣ ಎನ್ನುತ್ತೇವೆ. ಮಾನವನು ಕೈಗೊಂಡಿರುವಂತಹ ಸಂಶೋಧನೆಗಳಲ್ಲಿ ಹಣವನ್ನು ಸಂಶೋಧನೆ ಮಾಡಿರುವಂಥದ್ದು ಅತಿ ಅದ್ಭುತವಾದಂತಹ ಸಾಧನೆಯಾಗಿದೆ. ಹಣವನ್ನು ನಾವು ವಿನಿಮಯ ಮೌಲ್ಯವಾಗಿ ಬಳಸಲಾಗುತ್ತದೆ. ಹಣವು ಮೌಲ್ಯ ಸಂಗ್ರಹಣೆ, ಮೌಲ್ಯ ನಿರ್ವಹಣೆ ಮತ್ತು ಸಂಪತ್ತಿನ ಸಂಗ್ರಹಣೆ ಜೊತೆಗೆ ಭವಿಷ್ಯದ ವ್ಯಾಪಾರವನ್ನು ಸುಗಮಗೊಳಿಸುವುದಕ್ಕಾಗಿ ಹಣವನ್ನು ಬಳಕೆ ಮಾಡುತ್ತೇವೆ. ರಾಬರ್ಟ್ಸನ್ ರವರ ಪ್ರಕಾರ ಹಣ ಎಂದರೆ ಸರಕುಗಳನ್ನು ಸಂದಾಯ ಮಾಡುವಲ್ಲಿ ಮತ್ತು ಇತರೆ ವ್ಯಾಪಾರಿ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಬಳಸಿರುವಂತಹ ವಸ್ತುವನ್ನು ಹಣ ಎಂದು ಕರೆಯುತ್ತೇವೆ. ಹಣಕ್ಕೆ ಸಮಾನಾರ್ಥಕವಾಗಿ ನಾವು ಇಂಗ್ಲಿಷ್ನಲ್ಲಿ ಮನಿ ಎಂದು ಕರೆಯುತ್ತೇವೆ. ಮನಿ ಎಂಬ ಪದವು ರೋಮನ್ ಭಾಷೆಯ ಮೊನಾಟೋ ಝೋನಾ ಎಂಬ ಪದದಿಂದ ಬಂದಿದೆ. ಇದನ್ನು ಭಾರತದಲ್ಲಿ ರೂಪಾಯಿ ಎಂದು ಕರೆಯಲಾಗುತ್ತದೆ. ರೂಪಾಯಿ ಎಂಬುದು ಸಂಸ್ಕೃತ ಭಾಷೆಯ ರೂಪ್ಯ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಬೆಳ್ಳಿ ನಾಣ್ಯ ಎಂದರ್ಥ. ನಂತರ ಹಣದ ವಿಕಾಸ. ಪ್ರಸ್ತುತ ದಿನಮಾನಗಳಲ್ಲಿ ನಾವು ಕಾಗದದ ನೋಟುಗಳು, ನಾಣ್ಯಗಳನ್ನು ಬಳಸುತ್ತಿದ್ದೇವೆ ಮತ್ತು ನೋಡುತ್ತಿದ್ದೇವೆ. ಈ ಮಟ್ಟಕ್ಕೆ ವಿಕಾಸ ಹೊಂದಬೇಕಾದರೆ ಹಲವಾರು ವರ್ಷಗಳು ಉರುಳಿ ಹೋಗಿದ್ದಾವೆ. ಹಲವಾರು ಹಂತಗಳನ್ನು ಕೂಡ ಹಣವು ದಾಟಿ ಬಂದಿದೆ. ಅದರಲ್ಲಿ ಮೊದಲನೆಯದಾಗಿ ವಸ್ತು ವಿನಿಮಯ ಪದ್ಧತಿ, ಎರಡನೆಯದು ಲೋಹದ ಹಣ, ಮೂರನೆಯದು ಕಾಗದದ ಹಣ, ತದನಂತರ ನಾಲ್ಕನೆಯದು ಬ್ಯಾಂಕ್ ಹಣ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಹಣದ ಅರ್ಥ, ಹಣದ ಪರಿಕಲ್ಪನೆ, ಹಣದ ವಿಕಾಸದ ವಿವಿಧ ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ.